ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ಇವತ್ತು ನಾವು ಪ್ರೆಸಿಡೆಂಟ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಲಕ್ಷ್ಮೀಕಾಂತನ್ನು ನೋಡ್ತಾ ಇದ್ದರೆ ನಾವು ಲಾಸ್ಟ್ ಮಾಡಿರೋ ಟಾಪಿಕ್ ಆದಮೇಲೆ ಲಕ್ಷ್ಮೀಕಾಂತಲ್ಲಿ ಕೆಲವು ಚಾಪ್ಟರ್ಗಳು ಇದೆ. ಅಲ್ಲಿರುವಂಥ ಎಷ್ಟೋ ವಿಷಯಗಳನ್ನು, ಉದಾಹರಣೆಗೆ ಫೆಡರಲಿಸಮ್ ಇರ್ಬೋದು ಮತ್ತು ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ನಾವು ಈಗಾಗಲೇ ಕೆಲವು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಹಾಗಾಗಿ ನಾನು ಲಕ್ಷ್ಮೀಕಾಂತ್ ಕೆಲವು ಚಾಪ್ಟರ್ನ ಈಗ ಬಿಟ್ಟು ಪ್ರೆಸಿಡೆಂಟ್ ಚಾಪ್ಟರ್ಗೆ ಡೈರೆಕ್ಟಾಗಿ ಬರ್ತಾ ಇದ್ದೇನೆ. ಅಲ್ಲಿರೋ ವಿಷಯಗಳನ್ನು ಮತ್ತೆ ನಾನು ಇಂಪಾರ್ಟೆಂಟ್ ಯಾವುದು ಬಿಟ್ಟಿದ್ದೀನೋ ಅದನ್ನು ಮತ್ತೆ ಮಾಡ್ತೇನೆ. ಆದರೆ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಪ್ರಕಾರ ಹೋಗ್ತಾ ಇದ್ದರೆ ನಾವು ಫಂಡಮೆಂಟಲ್ ಡ್ಯೂಟೀಸ್ ಆದಮೇಲೆ ಈಗ 52 ಆರ್ಟಿಕಲಿಗೆ ಬರ್ತಾ ಇದ್ದೇವೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋಗ್ತಾ ಇದ್ದೇವೆ. ಲಕ್ಷ್ಮೀಕಾಂತಲ್ಲಿರೋ ಆ ಚಾಪ್ಟರ್ಗಳ ಬಗ್ಗೆ ಈಗೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು ನಾವು ಪ್ರೆಸಿಡೆಂಟು ಮತ್ತು ಪಾರ್ಲಿಮೆಂಟ್ ಇಂಪಾರ್ಟೆಂಟ್ ಚಾಪ್ಟರ್ಗಳನ್ನು ಮುಗಿಸಿ ಅದರ ಕಡೆ ಹೋಗ್ತೇವೆ. ಓಕೆನಾ? ಹಾಗಾಗಿ ಪ್ರೆಸಿಡೆಂಟನ್ನು ಸ್ಟಾರ್ಟ್ ಮಾಡೋಣ. ಪೊಸಿಷನ್ ಆಫ್ ದಿ ಪ್ರೆಸಿಡೆಂಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಎಲ್ಲಿ ಬರುತ್ತೆ ಈ ಪ್ರೆಸಿಡೆಂಟ್ ಅನ್ನುವಂಥ ಟಾಪಿಕ್ಕು? ಇದು ಬರೋದು ಪಾರ್ಟ್ 5 ಆರ್ಟಿಕಲ್ ನೋಡಿ, 52 ಇಂದ 78. ಈಗ ಹೇಳಿ, ಪಾರ್ಟ್ 1 ಯಾವುದ್ರ ಬಗ್ಗೆ ಇರೋದು ಹೇಳಬೇಕು ನೀವೇ. ಆರ್ಟಿಕಲ್ ಎಲ್ಲಿಂದ ಎಲ್ಲಿ ತನಕ ಬರುತ್ತೆ? ಪಾರ್ಟ್ 2 ಯಾವುದ್ರ ಬಗ್ಗೆ ಇರೋದು? 3, 4, 4A ಇದೆಲ್ಲ ಯಾವ್ಯಾವ ಪಾರ್ಟ್, ಎಷ್ಟು ಆರ್ಟಿಕಲ್ ಇದೆ, ಇದರಲ್ಲಿ ಯಾವುದ್ರ ಬಗ್ಗೆ ಹೇಳುತ್ತೆ, ಪ್ರತಿಯೊಂದು ನೆನಪಿರಬೇಕು. ಪದೇ ಪದೇ ಕೇಳ್ತಾ ಇರ್ತೇನೆ, ನೀವು ಕರೆಕ್ಟಾಗಿ ಉತ್ತರ ಕೊಟ್ಟರೆ ಒಳ್ಳೇದು ನಿಮಗೆ ಅಷ್ಟೇ. ಇನ್ನು ಪಾರ್ಟ್ 5 52 ಇಂದ 78 ದಟ್ ಡೀಲ್ಸ್ ವಿತ್ ದಿ ಪ್ರೆಸಿಡೆಂಟ್. ಕಾನ್ಸ್ಟಿಟ್ಯೂಷನಲ್ ಡೀಲ್ ವಿತ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಮುಖ್ಯವಾಗಿ ಯೂನಿಯನ್ ಎಕ್ಸಿಕ್ಯೂಟಿವ್ ಸಂಬಂಧಪಟ್ಟ ಹಾಗೆ ಇದು ಅದರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಮ್ಗೆ ಕೊಡ್ತಾ ಹೋಗುತ್ತೆ. ಇಲ್ಲಿ ಬರೀ ಪ್ರೆಸಿಡೆಂಟ್ ಮಾತ್ರ ಅಲ್ಲ, ಅದನ್ನು ಕರೆಕ್ಟಾಗಿ ಹೇಳಬೇಕಿತ್ತು ನಾನು. ಯೂನಿಯನ್ ಎಕ್ಸಿಕ್ಯೂಟಿವ್ ಕನ್ಸಿಸ್ಟ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪಾರ್ಟ್ 5 ಇದೆಯಲ್ವಾ, ಪಾರ್ಟ್ 5 ಡೀಲ್ಸ್ ವಿತ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಬರೀ ಪ್ರೆಸಿಡೆಂಟ್ ಮಾತ್ರ ಅಲ್ಲ, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಮುಖ್ಯವಾಗಿ ಇವೆಲ್ಲವರನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೇವೆ. ಸೊ ಹೂ ಇಸ್ ದ ಪ್ರೆಸಿಡೆಂಟ್? ಹಾಗಾದರೆ ದ ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಇಂಡಿಯನ್ ಸ್ಟೇಟ್. ಇಂಡಿಯನ್ ಸ್ಟೇಟಿನ ಹೆಡ್. ಹಿ ಆರ್ ಶಿ ಈಸ್ ಕಾಲ್ಡ್ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಭಾರತದ ಪ್ರಥಮ ಪ್ರಜೆ ಅಂತ ಕರಿತೀವಲ್ವಾ, ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಅವರಿಂದ ಅಂತಂದರೆ ಇಡೀ ದೇಶದ ಒಂದು ಯುನಿಟಿ, ಇಂಟಿಗ್ರಿಟಿ, ಸಾವರಾನಿಟಿ ಇದೆಲ್ಲವನ್ನು ಸಿಂಬಲೈಸ್ ಮಾಡ್ತಾರೆ ಅವರು. ಅದರ ಸಂಕೇತ ಅಂತ ಹೇಳ್ಬೋದು. Although the president looks powerful, real executive power is exercised by the council of minister headed by the prime minister. ನಮಗೆ ಪ್ರೆಸಿಡೆಂಟು, ರಾಷ್ಟ್ರಪತಿಗಳು ಅವರೇ ಟಾಪಲ್ಲಿರೋದು, ಅವರ ಹತ್ರ ಎಲ್ಲ ಅಧಿಕಾರ ಇರುತ್ತೆ ಅಂತ ಅನಿಸುತ್ತೆ ಎಷ್ಟೋ ಸಾರಿ. ಆದರೆ ನಿಜವಾದ ಎಕ್ಸಿಕ್ಯೂಟಿವ್ ಪವರ್ ಇರೋದು ಯಾರ ಹತ್ರ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸು. ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳ ಹೆಡ್ ಯಾರಾಗಿರ್ತಾರೆ? ಪ್ರೈಮ್ ಮಿನಿಸ್ಟರ್. ಹಾಗಾಗಿ ಪ್ರೆಸಿಡೆಂಟ್ ಅನ್ನೋರು ಕಾನ್ಸ್ಟಿಟ್ಯೂಷನಲ್ ಅಥವಾ ಸೆರೆಮೋನಿಯಲ್ ಹೆಡ್ ಅಷ್ಟೇ. ಅಂದರೆ ಪ್ರೈಮ್ ಮಿನಿಸ್ಟರ್ ಇಸ್ ದಿ ರಿಯಲ್ ಎಕ್ಸಿಕ್ಯೂಟಿವ್ ಅಥಾರಿಟಿ. ಪ್ರೈಮ್ ಮಿನಿಸ್ಟರ್ ಹತ್ರ ನಿಜವಾಗ್ಲೂ ಅಥಾರಿಟಿ ಇರೋದು. ಎಲೆಕ್ಷನ್ ಹೇಗೆ ನಡೆಯುತ್ತೆ, ಹೇಗೆ ಆಯ್ಕೆ ಮಾಡ್ತಾರೆ? ಇಸ್ ದ ಪ್ರೆಸಿಡೆಂಟ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಪೀಪಲ್? ಜನರೇ ನಾವೇ ಹೋಗಿ ಆಯ್ಕೆ ಮಾಡ್ತೀವ ಪ್ರೆಸಿಡೆಂಟನ್ನು? ನೋ, ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್ ಇಂಡೈರೆಕ್ಟ್ಲಿ, ನಾಟ್ ಬೈ ಕಾಮನ್ ಸಿಟಿಸನ್ಸ್. ಇಂಡೈರೆಕ್ಟಾಗಿ ಎಲೆಕ್ಟ್ ಆಗ್ತಾರೆ ಅವರು, ಕಾಮನ್ ಸಿಟಿಸನ್ಗಳಿಂದ ಎಲೆಕ್ಟ್ ಆಗೋದಿಲ್ಲ. ಅಂದಾಗೆ ಇದಕ್ಕೆ ಸಂಬಂಧಪಟ್ಟ ನೋಟ್ಸನ್ನು, ಶಾರ್ಟ್ ನೋಟ್ಸನ್ನು ಕೆಳಗಡೆ ಕೊಟ್ಟಿದ್ದೇನೆ, ನಿಮ್ಗೆ ಹೇಳ್ತೇನೆ ಬರ್ಕೋಬೇಕಾದ್ರೆ ಕೇಳಿಸ್ಕೊಳ್ಳಿ. ಮತ್ತು ಹೂ ಎಲೆಕ್ಟ್ಸ್ ದಿ ಪ್ರೆಸಿಡೆಂಟ್? ಅವ್ರನ್ನ ಎಲೆಕ್ಟ್ ಮಾಡಲಿಕ್ಕೆ ಎಲೆಕ್ಟೋರಲ್ ಕಾಲೇಜ್ ಅಂತಿರುತ್ತೆ. ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ಆ್ಯನ್ ಎಲೆಕ್ಟೋರಲ್ ಕಾಲೇಜ್ ಕನ್ಸಿಸ್ಟಿಂಗ್ ಓನ್ಲಿ ಆಫ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಸರ್ಟೇನ್ ಬಾಡೀಸ್. ಎಲೆಕ್ಟೋರಲ್ ಕಾಲೇಜ್ ಅಂತಂದರೆ ಎಲೆಕ್ಟೆಡ್ ಮೆಂಬರ್ಸ್ಗಳಿರ್ತಾರೆ, ಅದರಲ್ಲಿ ಜನರು ಇರೋದಿಲ್ಲ. ಕೆಲವೊಂದು ಮುಖ್ಯವಾದ ಬಾಡಿಗಳ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಇನ್ನು ಮೆಂಬರ್ಸ್ ನಾಟ್ ಇನ್ಕ್ಲೂಡೆಡ್ ಮೆಂಬರ್ಸ್ ಇನ್ಕ್ಲೂಡೆಡ್, ಕೆಳಗಡೆ ನಾಟ್ ಇನ್ಕ್ಲೂಡ್ ಇದೆ. ಯಾರ್ಯಾರು ಇದ್ದಾರೆ ಅಂತಂದರೆ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾದವರು ಇರ್ತಾರೆ, ರಾಜ್ಯಸಭಾದವರು ಇರ್ತಾರೆ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರ್ತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಡೆಲ್ಲಿ ಆ್ಯಂಡ್ ಪುದುಚೇರಿ. ಮುಖ್ಯವಾಗಿ ಈ ವಿಭಾಗಗಳ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ. ಇನ್ನೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ, ದಿಸ್ ಪ್ರೊವಿಷನ್ ವಾಸ್ ಆ್ಯಡೆಡ್ ಬೈ 70th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992. 1995 ಇಂದ ಅದು ಎಫೆಕ್ಟಿವ್ ಆಗಿ ಬರ್ತಾ ಇದೆ. ಹಾಗಾಗಿ ಮೆಂಬರ್ಸ್ ಇನ್ಕ್ಲೂಡೆಡ್ ಯಾರ್ಯಾರು? ಎಲೆಕ್ಟೆಡ್ ಮೆಂಬರ್ಸ್, LS, RS, ಸ್ಟೇಟಿನ ಲೆಜಿಸ್ಲೇಟಿವ್ ಅಸೆಂಬ್ಲಿ
ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಡೆಲ್ಲಿ ಆ್ಯಂಡ್ ಪುದುಚೇರಿ. ಇನ್ನು ಯಾರು ಇರೋದಿಲ್ಲ, ಮೆಂಬರ್ಸ್ ನಾಟ್ ಇನ್ಕ್ಲೂಡೆಡ್, ಅದರಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೆಜಿಸ್ಲೇಟಿವ್ ಕೌನ್ಸಿಲ್ಲು. ನೋಡಿ, ಈ ಮೆಂಬರ್ಗಳು ಇರೋದಿಲ್ಲ ಅಲ್ಲಿ. ನಾಮಿನೇಟೆಡ್ ಮೆಂಬರ್ಸ್ಗಳು ಇನ್ಕ್ಲೂಡ್ ಆಗಿರೋದಿಲ್ಲ ಎಲ್ಲಿ? ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ. ಮತ್ತು ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸು ನೋಡಿ, ನಾಮಿನೇಟೆಡ್ ಮತ್ತು ಉಳಿದಿರೋ ಮೆಂಬರು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳದ್ದು ಇನ್ಕ್ಲೂಡ್ ಆಗಿರೋದಿಲ್ಲ. ನಾಮಿನೇಟೆಡ್ ಮೆಂಬರ್ಸ್ ಆಫ್ ಡೆಲ್ಲಿ ಆ್ಯಂಡ್ ಪುದುಚೇರಿ, ಡೆಲ್ಲಿ ಪುದುಚೇರಿಯ ನಾಮಿನೇಟೆಡ್ ಮೆಂಬರ್ಸು ಬರೋದಿಲ್ಲ. ಮತ್ತು ಎನಿ ಡಿಸಾಲ್ವ್ಡ್ ಅಸೆಂಬ್ಲಿ, ಯಾವುದೋ ಒಂದು ಅಸೆಂಬ್ಲಿ ಡಿಸಾಲ್ವ್ ಆಗಿಬಿಟ್ರೆ ಅದರ ಮೆಂಬರ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಬೇಕು. ಇಫ್ ಅ ಸ್ಟೇಟ್ ಅಸೆಂಬ್ಲಿ ಇಸ್ ಡಿಸಾಲ್ವ್ಡ್, ಇಟ್ಸ್ ಮೆಂಬರ್ಸ್, ಒಂದು ಸ್ಟೇಟ್ ಅಸೆಂಬ್ಲಿ ಡಿಸಾಲ್ವ್ ಆಗಿದೆ ಅಂತಂದರೆ ಅದರ ಮೆಂಬರ್ಸು ಡು ನಾಟ್ ವೋಟ್ ಇನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಡಿಸಾಲ್ವ್ ಆಗಿರೋ ಅಸೆಂಬ್ಲಿ ಮೆಂಬರ್ಸು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ವೋಟ್ ಮಾಡೋದಿಲ್ಲ. ಈವನ್ ಇಫ್ ಫ್ರೆಶ್ ಎಲೆಕ್ಷನ್ಸ್ ಆರ್ ಯೆಟ್ ಟು ಬಿ ಹೆಲ್ಡ್, ಇನ್ನೊಂದು ಚುನಾವಣೆ ಆಗಬೇಕು, ಅಲ್ಲಿ ತನಕ ಡಿಸಾಲ್ವ್ ಹಾಕ್ಕೊಂಡಿದೆಯಲ್ವ, ಆವಾಗ ವೋಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ವೈ ಸಚ್ ಅನ್ ಇಂಡೈರೆಕ್ಟ್ ಎಲೆಕ್ಷನ್ ಸಿಸ್ಟಮ್? ಪ್ರೆಸಿಡೆಂಟಿಗೆ ಯಾಕೆ ಈ ಥರ ಇಂಡೈರೆಕ್ಟ್ ಎಲೆಕ್ಷನ್ ಸಿಸ್ಟಮ್ ಇಟ್ಟಿದ್ದೇವೆ? ಯಾಕಂತಂದರೆ ನಮ್ದು ಯಾವ್ದು ಹೇಳಿ? ಮೊದಲನೇ ರೀಸನ್ನು ಪಾರ್ಲಿಮೆಂಟ್ರಿ ಸಿಸ್ಟಮ್ ನಮ್ಮದು. ಸೊ ಇಂಡಿಯಾ ಫಾಲೋಸ್ ಅ ಪಾರ್ಲಿಮೆಂಟ್ರಿ ಸಿಸ್ಟಮ್ ವ್ಯಾರ್ ಪ್ರೆಸಿಡೆಂಟ್ ಇಸ್ ಓನ್ಲಿ ಅ ನಾಮಿನಲ್ ಹೆಡ್. ನಾಮ ಮಾತ್ರ ಅಷ್ಟೇ, ಅವರು ಅಷ್ಟಕ್ಕೆ ಹೆಡ್ ಅಂತ ಹೇಳೋದು ನಾವು. ರಿಯಲ್ ಪವರ್ ಯಾರ ಹತ್ರ ಇರುತ್ತೆ? ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಡೈರೆಕ್ಟ್ ಎಲೆಕ್ಷನ್ ವುಡ್ ಕ್ರಿಯೇಟ್ ಕಾನ್ಫ್ಲಿಕ್ಟ್. ಒಂದು ವೇಳೆ ಡೈರೆಕ್ಟ್ ಎಲೆಕ್ಷನ್ ಇದ್ಬಿಟ್ರೆ ಕಾನ್ಫ್ಲಿಕ್ಟ್ ಆಗಬಹುದು. ಯಾಕಂತಂದರೆ ಅ ಪವರ್ಫುಲ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆ್ಯಂಡ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಅಲ್ವಾ, ಉಲ್ಟಾಗಿಬಿಟ್ರೆ, ಒಂದು ವೇಳೆ ಪ್ರೆಸಿಡೆಂಟನ್ನು ಡೈರೆಕ್ಟಾಗಿ ಎಲೆಕ್ಟ್ ಮಾಡಿಬಿಟ್ರೆ, ಇವರು ಎಲ್ಲರಿಂದ ಆಯ್ಕೆ ಆದವರು, ಅದರ ಜೊತೆ ನಮ್ಮದು ಪಾರ್ಲಿಮೆಂಟ್ ಸಿಸ್ಟಮಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಡ್ ಆಗಿರ್ತಾರೆ ಅದಕ್ಕೆ. ಹಾಗಾಗಿ ಇವೆರಡರ ನಡುವೆ ಕಾನ್ಫ್ಲಿಕ್ಟ್ ಬರಬಹುದು. ಇದು ಮೊದಲನೇ ರೀಸನ್ನು, ಕಾನ್ಫ್ಲಿಕ್ಟು ಪಾರ್ಲಿಮೆಂಟ್ರಿ ಸಿಸ್ಟಮ್. ಎರಡನೇ ರೀಸನ್ನು, ಡೈರೆಕ್ಟ್ ಎಲೆಕ್ಷನ್ ವುಡ್ ಬಿ ಎಕ್ಸ್ಪೆನ್ಸಿವ್ ಆ್ಯಂಡ್ ಇಂಪ್ರಾಕ್ಟಿಕಲ್. ಬೇರೆ ಬೇರೆ ದೇಶಗಳಲ್ಲಿ ಇರುತ್ತೆ, ಆದರೆ ನಮ್ಮ ದೇಶದ ಜನಸಂಖ್ಯೆಯನ್ನು ಒಂದು ಸಾರಿ ನೀವು ಪರಿಗಣಿಸಿ. ಇಂಡಿಯಾ ಹ್ಯಾಸ್ ಅ ವೆರಿ ಲಾರ್ಜ್ ಪಾಪ್ಯುಲೇಷನ್. ಈ ಪ್ರಮಾಣದ ಜನಕ್ಕೆ ಡೈರೆಕ್ಟ್ ಎಲೆಕ್ಷನ್ನು ಮಾಡೋದು ಬಹಳ ಕಷ್ಟ. ಡೈರೆಕ್ಟ್ ಎಲೆಕ್ಷನ್ ವುಡ್ ಬಿ ಕಾಸ್ಟ್ಲಿ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಹಣ, ಸಮಯ ಎರಡೂ ಬಹಳ ಖರ್ಚಾಗ್ತಾ ಇರುತ್ತೆ. ನಾಟ್ ಜಸ್ಟಿಫೈಡ್ ಫಾರ್ ಅ ಸೆರೆಮೋನಿಯಲ್ ಆಫೀಸ್. ಅಂದರೆ ಪ್ರೆಸಿಡೆಂಟ್ ಅನ್ನೋರು ಒಬ್ಬರು ಸೆರೆಮೋನಿಯಲ್ ಅಂತಂದರೆ ಅವ್ರ ಹತ್ರ ನಿಜವಾದ ಪವರ್ ಇರಲ್ಲ ಅಲ್ವಾ. ನಿಜವಾದ ಪವರ್ ಇರೋದು ಬೇರೆಯವ್ರ ಹತ್ರ. ಬೇರೆಯವ್ರು ಹೇಳಿದ್ದಕ್ಕೆ ಇವರು ಒಂಥರ ಸೈನ್ ಮಾಡೋದು, ಕೆಲವು ಆ ರೀತಿಯಾದಂಥ ಕರ್ತವ್ಯಗಳು ಮಾತ್ರ ಇರುತ್ತೆ. ಇವರಿಗೋಸ್ಕರ ಇಷ್ಟೊಂದು ಹಣ ಸಮಯವನ್ನು ಖರ್ಚು ಮಾಡೋದು ಜಸ್ಟಿಫಿಕೇಷನ್ ಅಲ್ಲ ಅಂತ ಕೆಲವರು ಹೇಳ್ತಾರೆ. ಇದರ ಜೊತೆ ರಿಪ್ರೆಸೆಂಟೇಷನ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ದ ಪ್ರೆಸಿಡೆಂಟ್ ರಿಪ್ರೆಸೆಂಟ್ಸ್ ದ ಎಂಟೈರ್ ಫೆಡರೇಷನ್, ನಾಟ್ ಜಸ್ಟ್ ಪೀಪಲ್ ಅಲ್ವಾ. ಜನರನ್ನು ಮಾತ್ರ ಅಲ್ಲ, ಅವರು ಎಲ್ಲವನ್ನು ಅಂತಂದರೆ ಪಾರ್ಲಿಮೆಂಟ್ ಬರುತ್ತೆ, ಯೂನಿಯನ್ನು, ಸ್ಟೇಟ್ ಅಸೆಂಬ್ಲಿ ಮತ್ತು ಎರಡು ಏನೇನಿದೆಯೋ ನಮ್ಮ ದೇಶದ ಒಂದು ವಿಭಾಗಗಳು ಎಲ್ಲವನ್ನು ಅವರು ರಿಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ಅವರಿಂದಾಗಿ ಫೆಡರಲ್ ಬ್ಯಾಲೆನ್ಸ್ ನಾವು ನೋಡ್ಬೋದು. ಹಾಗಾಗಿ ಈ ಮೂರು ರೀಸನ್ ಗೊತ್ತಿರಲಿ. ಇನ್ನು ಯೂನಿಫಾರ್ಮಿಟಿ ಇನ್ ವ್ಯಾಲ್ಯೂ ಆಫ್ ವೋಟ್ಸ್ ಒಂದು ಕಾನ್ಸೆಪ್ಟ್. ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇದೆ? ಇಕ್ವಾಲಿಟಿ ಅಮಂಗ್ ಸ್ಟೇಟ್ಸ್. ಈಗ ವೋಟ್ ಮಾಡಬೇಕಾದ್ರೂ ವೋಟ್ ಶೇರಿಂಗ್ನಲ್ಲಿ ಈಕ್ವಾಲಿಟಿ ಇರಬೇಕು, ಮತ್ತು ಯೂನಿಯನ್ ಮತ್ತು ಸ್ಟೇಟ್ಸ್ಗಳ ನಡುವೆ ಪ್ಯಾರಿಟಿ ಇರಬೇಕು. ಸೊ ಈಚ್ MLA ಆ್ಯಂಡ್ MP ಡಸ್ ನಾಟ್ ಹ್ಯಾವ್ ಈಕ್ವಲ್ ವೋಟ್ಸ್ ಬಟ್ ವೇಟೆಡ್ ವೋಟ್ಸ್. ಇಲ್ಲಿ ಈಕ್ವಲ್ ವೋಟ್ ಅನ್ನೋಕ್ಕಿಂತ ವೇಟೆಡ್ ವೋಟ್ಸ್ ಅಂತ ಬರುತ್ತೆ. ಈ ಫಾರ್ಮುಲಾ ಬೈ ಹಾರ್ಟ್ ಮಾಡಬೇಕು ಅಂತ ಇಲ್ಲ, ಇಲ್ಲಿ ತನಕ ಕೇಳಿಲ್ಲ, ಆದರೆ ಒಂದು ಈ ಥರ ಇರುತ್ತೆ ಅಂತ ಗೊತ್ತಿರಲಿ. ವ್ಯಾಲ್ಯೂ ಆಫ್ ವೋಟ್ ಆಫ್ ಎನ್ MLA ವೋಟಿನ ವ್ಯಾಲ್ಯೂ ನೋಡಿ. ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್, ಒಂದು ಸ್ಟೇಟಿನ ಪಾಪ್ಯುಲೇಷನ್ನು, ಕೆಳಗಡೆ ನಂಬರ್ ಆಫ್ ಎಲೆಕ್ಟೆಡ್ MLA, ಎಷ್ಟು MLAಗಳು ಎಲೆಕ್ಟ್ ಆಗಿದ್ದಾರೆ ಅವರು, ಇದು ಮತ್ತು ನಾವು 1000ಇಂದ ಡಿವೈಡ್ ಮಾಡ್ತೇವೆ. ಹಾಗಾಗಿ ಓನ್ಲಿ ಇಂಟಿಜರ್ ವ್ಯಾಲ್ಯೂವನ್ನು ತಗೊಳ್ತಾರೆ ಇಲ್ಲಿ. ಪಾಪ್ಯುಲೇಷನ್ 1971 ಸೆನ್ಸಸ್ ಪಾಪ್ಯುಲೇಷನ್ನ ಕನ್ಸಿಡರ್ ಮಾಡ್ತಾರೆ. ಆ್ಯಸ್ ಪರ್ 84th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಟಿಲ್ ಫಸ್ಟ್ ಸೆನ್ಸಸ್ ಆಫ್ಟರ್ 2026. ಅಲ್ಲಿಂದ ಇಲ್ಲಿ ತನಕ. ಈಗ ನೀವು ಡಿಲಿಮಿಟೇಷನ್ ಅನ್ನುವಂಥದ್ದನ್ನು ಕೇಳಿರಬಹುದಲ್ವಾ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಕ್ಷೇತ್ರ ಮರುವಿಂಗಡಣೆ ಅಂತ ಆ ಟಾಪಿಕನ್ನು ಕರೆಂಟ್ ಅಫೇರ್ಸ್ನ ಸರಿಯಾಗಿ ತಿಳ್ಕೊಳ್ಳಿ. ಹಾಗಾಗಿ ಅದು ಬಹಳ ಇಂಪಾರ್ಟೆಂಟ್. ಅಂತಂದರೆ ಬಿಗ್ಗರ್ ಸ್ಟೇಟ್ಸ್ಗಳಿಗೆ ಹೈಯರ್ ವೋಟ್ ವ್ಯಾಲ್ಯೂ ಇರುತ್ತೆ, ಸ್ಮಾಲರ್ ಸ್ಟೇಟ್ಸು ಲೋವರ್ ವೋಟ್ ವ್ಯಾಲ್ಯೂ ಇರುತ್ತೆ. ಬಟ್ ಪ್ರಪೋರ್ಷನಲ್ ಫೇರ್ನೆಸ್ನ ಮೇಂಟೈನ್ ಮಾಡ್ತಾರೆ. ಡೀಟೇಲಾಗಿ ನೋಡಬೇಕಾದ ಅವಶ್ಯಕತೆ ಇಲ್ಲ,
ಅದಾದಮೇಲೆ ವ್ಯಾಲ್ಯೂ ಆಫ್ ವೋಟ್ ಆಫ್ ಎನ್ MP. ಈಚ್ MP ಲೋಕಸಭಾ ರಾಜ್ಯಸಭಾ ಹ್ಯಾಸ್ ಈಕ್ವಲ್ ವ್ಯಾಲ್ಯೂ. ಪ್ರತಿ MP ಗೂ ಈಕ್ವಲ್ ವ್ಯಾಲ್ಯೂ ಇರುತ್ತೆ. ಹೇಗಂತಂದರೆ ಟೋಟಲ್ ವ್ಯಾಲ್ಯೂ ಆಫ್ ವೋಟ್ಸ್ ಆಫ್ ಆಲ್ MLA ಟೋಟಲ್ ಎಲೆಕ್ಟೆಡ್ MPs. ಎಲ್ಲ MLAಗಳ ವೋಟು ಡಿವೈಡ್ ಬೈ ಟೋಟಲ್ ಎಲೆಕ್ಟೆಡ್ MPsಗಳು ಆ ಥರ ಮಾಡ್ತಾರೆ. ಟು ಮೇಂಟೈನ್ ಪ್ಯಾರಿಟಿ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಈ ಥರ ಯಾಕೆ ಮಾಡೋದು? ಯೂನಿಯನ್ ಮತ್ತು ಸ್ಟೇಟ್ಸ್ಗಳ ನಡುವೆ ಒಂದು ಪ್ಯಾರಿಟಿ ಇರಲಿ. ಇನ್ನು ಸಿಸ್ಟಮ್ ಆಫ್ ವೋಟಿಂಗ್ ಇನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಯಾವ ಥರ ಸಿಸ್ಟಮ್ ಇದೆ ಇಲ್ಲಿ ನೋಡಿ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್ ಮತ್ತು ಸೀಕ್ರೆಟ್ ಬ್ಯಾಲೆಟ್ ಎರಡು ನೋಡ್ತೇವೆ. ಏನಿದ್ರೆ ಅರ್ಥ? ಪ್ರತಿಯೊಬ್ಬರು ಯಾರು ವೋಟ್ ಮಾಡ್ತಾರಲ್ವ ಅವರಿಗೆ ಒಂದು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಅಲ್ಲಿ ಯಾರ್ಯಾರು ಆಕಾಂಕ್ಷಿಗಳು ಚುನಾವಣಾ ಆಕಾಂಕ್ಷಿಗಳು ಇರ್ತಾರಲ್ವ, ಅಥವಾ ಅಲ್ಲಿ ಚುನಾವಣೆಗೆ ನಿಂತಿರೋರು, ಒಬ್ಬರ ಹೆಸರು A ಅಂತಿರ್ಬೋದು, ಇನ್ನೊಬ್ಬರ ಹೆಸರು B, C, ಈ ಥರ ತುಂಬ ಯಾರ್ಯಾರು ನಿಂತ್ಕೊಂಡಿರ್ತಾರೋ ಚುನಾವಣೆಗೆ ಅವ್ರ ಹೆಸರು ಇರುತ್ತೆ. ಅಲ್ಲಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತಂದರೆ ನಿಮ್ಮ ಫಸ್ಟ್ ಚಾಯ್ಸ್ ಯಾರು, ಫಸ್ಟ್ ಪ್ರಿಫರೆನ್ಸ್ ಯಾರು ಅಂತ ನೀವು ಹಾಕಬೇಕು. ಆಮೇಲೆ ಸೆಕೆಂಡ್ ಪ್ರಿಫರೆನ್ಸು. ಈ ಥರ ಎಷ್ಟು ಜನ ನಿಂತಿರ್ತಾರೋ ಅವ್ರು ಎಲ್ರಿಗೂ ನಿಮ್ಮ ಚಾಯ್ಸನ್ನು ಕೊಡಬಹುದು. ನೀವು ನಿಮ್ಮ ಫಸ್ಟು ಸೆಕೆಂಡ್ ಪ್ರಿಫರೆನ್ಸ್ ಈ ಥರ ಫಿಲ್ ಮಾಡ್ತಾ ಹೋಗ್ತೀರಿ. ಸೊ ಯು ಕ್ಯಾನ್ ಮಾರ್ಕ್ ಆ್ಯಸ್ ಮೆನಿ ಪ್ರಿಫರೆನ್ಸಸ್ ಆ್ಯಸ್ ಕ್ಯಾಂಡಿಡೇಟ್ಸ್. ಎಷ್ಟು ಕ್ಯಾಂಡಿಡೇಟ್ಸ್ ಇದ್ದಾರೋ ಅಲ್ಲಿ ತನಕ ನಿಮ್ಮ ಪ್ರಿಫರೆನ್ಸನ್ನು ನೀವು ಮಾರ್ಕ್ ಮಾಡ್ಬೋದು. ಅದಾದಮೇಲೆ ಟು ಬಿ ಡಿಕ್ಲೇರ್ಡ್ ಎಲೆಕ್ಟೆಡ್ ಕ್ಯಾಂಡಿಡೇಟ್ ಮಸ್ಟ್ ಸೆಕ್ಯೂರ್ ಅ ಕೋಟ್ ಆಫ್ ವೋಟ್ಸ್. ಎಲೆಕ್ಟ್ ಆಗಬೇಕು ಅಂತಂದರೆ ಒಬ್ಬ ಕ್ಯಾಂಡಿಡೇಟು ಕೆಳಗಡೆ ಕೋಟ ಅಂತಿದೆ, ಟೋಟಲ್ ವ್ಯಾಲಿಡ್ ವೋಟ್ಸ್ ಪೋಲ್ಡ್ ಡಿವೈಡ್ ಬೈ 2 + 1. ಇದನ್ನು ಈ ಒಂದು ಫಾರ್ಮುಲಾ ಮೂಲಕ ಅದನ್ನು ಡಿಸೈಡ್ ಮಾಡ್ತಾರೆ. 1% ಮಾತ್ರ ಎಲೆಕ್ಟ್ ಆಗೋದು, ಡಿವೈಸರ್ ಯಾವಾಗಲೂ 2 ಇರುತ್ತೆ. ಹಾಗಾಗಿ ಕೋಟಾ ಒಂದು ಬೇಕಾಗುತ್ತೆ. ಹಾಗಾಗಿ ಅದು ನೆನಪಿಟ್ಕೊಳ್ಳಿ, ಒಂದು ಕೋಟಾ ಇರುತ್ತೆ. ಆದರೆ ಇಲ್ಲಿರುವಂಥ ಮೆಥಡ್ ಇದೆಯಲ್ವಾ, ಇದು ಬಹಳ ಇಂಪಾರ್ಟೆಂಟು. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ನು, ಸಿಂಗಲ್ ಟ್ರಾನ್ಸ್ಫರೆಬಲ್ ವೋಟ್. ಹಾಗಾಗಿ ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಇದು ಗೊತ್ತಿರಬೇಕು. ಇನ್ನು ಹೌ ಕೌಂಟಿಂಗ್ ಹ್ಯಾಪನ್ಸ್, ಟ್ರಾನ್ಸ್ಫರ್ ಆಫ್ ವೋಟ್ಸ್ ನೋಡಿ. ಸ್ಟೆಪ್ 1 ಕೌಂಟ್ ಫಸ್ಟ್ ಪ್ರಿಫರೆನ್ಸ್ ವೋಟ್ಸ್. ಎಲ್ಲರೂ ಫಸ್ಟ್ ಪ್ರಿಫರೆನ್ಸ್ ಹಾಕಿರ್ತಾರಲ್ವ, ಅದನ್ನು ಕೌಂಟ್ ಮಾಡ್ತಾರೆ. ಇಫ್ ಅ ಕ್ಯಾಂಡಿಡೇಟ್ ಗೆಟ್ಸ್ ದಿ ಕೋಟಾ, ಅದರಲ್ಲೇ ಕ್ಯಾಂಡಿಡೇಟ್ ಕೋಟಾ ಸೆಲೆಕ್ಟ್ ಆಗಿಬಿಟ್ರೆ ಅವರನ್ನು ಆಯ್ಕೆ ಮಾಡ್ತಾರೆ. ಇಫ್ ನೋ ಒನ್ ರೀಚಸ್ ದಿ ಕೋಟಾ, ಮೇಲುಗಡೆ ಇರುವಂಥ ಕೋಟಾ ಯಾರು ರೀಚ್ ಆಗಿಲ್ಲ ಅಂತಂದರೆ ಕ್ಯಾಂಡಿಡೇಟ್ ವಿತ್ ಲೀಸ್ಟ್ ಫಸ್ಟ್ ಪ್ರಿಫರೆನ್ಸ್ ವೋಟ್ಸ್ ಎಲಿಮಿನೇಟೆಡ್. ಈಗ ಚುನಾವಣೆಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಿಗೆ 4 ಜನ ಸ್ಪರ್ಧಿಗಳಿದ್ದಾರೆ. ABCD ಅಂತ 4 ಜನ ಇದ್ದಾರೆ. ಈಗ ಬೇರೆ ಬೇರೆಯವರು ಅದಕ್ಕೆ ಬ್ಯಾಲೆಟ್ ಪೇಪರ್ನಲ್ಲಿ ಫಿಲ್ ಮಾಡ್ತಾ ಹೋಗ್ತಾರೆ. ಮೊದಲನೇವರು ಬಂದರು, ಅವರ ಮೊದಲನೇ ಚಾಯ್ಸು ಫಸ್ಟ್ ಪ್ರಿಫರೆನ್ಸು B, C, A, D ಅಂತ ಹಾಕಿದರು. ಇನ್ನೊಬ್ಬರು ಬಂದರು, ಅವರು ಸಹ B, C, D, A, ಈ ಥರ ಬೇರೆ ಬೇರೆಯವರು ತುಂಬ ಬ್ಯಾಲೆಟ್ ಪೇಪರ್ನಲ್ಲಿ ಅವರ ಆಯ್ಕೆಗಳನ್ನು ಹಾಕ್ತಾರೆ. ಏನೇನು ಅವ್ರು ಮಾರ್ಕ್ ಮಾಡ್ತಾರೆ. ಆಮೇಲೆ ಈಗ ಫಸ್ಟ್ ಪ್ರಿಫರೆನ್ಸ್ ನೋಡ್ತಾರೆ. ಎಲ್ಲ ಯಾರ್ಯಾರೋ ಟಿಕ್ ಮಾಡಿದಾರಲ್ವ, ಆ ಫಸ್ಟ್ ಪ್ರಿಫರೆನ್ಸ್ ನೋಡ್ತಾರೆ ಮಾರ್ಕ್ ಮಾಡಿರೋದನ್ನು. ಅವರು ಆ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಟ್ಟಿದ್ದಾರೆ, ಈಗ B ಅಂತಿದೆ ಇಲ್ಲಿ, B ಅವರು ಕೋಟಾ ರೀಚ್ ಆದರೆ ಅವರು ಎಲೆಕ್ಟ್ ಆಗ್ತಾರೆ. ಆದರೆ ಯಾರು ಆ ಕೋಟಾವನ್ನು ರೀಚ್ ಆಗಲೇ ಇಲ್ಲ ಅಂತಂದರೆ ಲೀಸ್ಟ್ ಇರ್ತಾರಲ್ವ, ಯಾರಿಗೆ ಅತಿ ಕಡಿಮೆ ಫಸ್ಟ್ ಪ್ರಿಫರೆನ್ಸ್ ಬಂದಿರುತ್ತೋ ಅವರನ್ನು ಎಲಿಮಿನೇಟ್ ಮಾಡ್ತಾರೆ. ಅತಿ ಕಡಿಮೆ ಫಸ್ಟ್ ಪ್ರಿಫರೆನ್ಸ್ ಹೊಂದಿರೋರನ್ನು ಎಲಿಮಿನೇಟ್ ಮಾಡ್ತಾರೆ. ಅವರು ಎಲಿಮಿನೇಟ್ ಆದಮೇಲೆ ಅವರ ಸೆಕೆಂಡ್ ಪೊಸಿಷನ್ ಇತ್ತಲ್ವ, ಈಗ ಒಬ್ಬರಿದ್ದರು, D ಅಂತ ಒಬ್ಬ ವ್ಯಕ್ತಿ ಇದ್ದರು. ಅವರು ಫಸ್ಟ್ ಪ್ರಿಫರೆನ್ಸನ್ನು ಪಡ್ಕೊಂಡಿರೋದು ತುಂಬ ಕಡಿಮೆ ಶೀಟ್ಗಳಲ್ಲಿ, ಅಂತಂದರೆ ಬ್ಯಾಲೆಟ್ಗಳಲ್ಲಿ. ಹಾಗಾಗಿ ಅವರನ್ನು ಎಲಿಮಿನೇಟ್ ಮಾಡಿದರು. ಇವರು ಎಲಿಮಿನೇಟ್ ಮಾಡಿದ್ಮೇಲೆ ಇವರು ಎಲ್ಲೆಲ್ಲಿ ಫಸ್ಟ್ ಪ್ರಿಫರೆನ್ಸ್ ತಗೊಂಡಿದ್ರಲ್ವ, ಅವರ ಸೆಕೆಂಡ್ ಪ್ರಿಫರೆನ್ಸ್ ಯಾರಿದ್ರು, ಇವರು ಮೊದಲನೇ ಸ್ಥಾನದಲ್ಲಿದ್ದರು. ಇವನ್ನ ಎಲಿಮಿನೇಟ್ ಮಾಡಾದ್ಮೇಲೆ ಸೆಕೆಂಡ್ ಪೊಸಿಷನ್ ಯಾರಿದ್ರು ಅವ್ರನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಹಿಸ್ ಆರ್ ಹರ್ ವೋಟ್ಸ್ ಆರ್ ಟ್ರಾನ್ಸ್ಫರ್ ಟು ಸೆಕೆಂಡ್ ಪ್ರಿಫರೆನ್ಸ್. ಈ ಥರ ಮಾಡಿದಾಗ ಮತ್ತೆ ಚೆಕ್ ಮಾಡ್ತಾರೆ ಕೋಟಾ ಫಿಲ್ ಆಗ್ತಾ ಇದೆಯಾ ಅಂತ. ಯಾಕಂದರೆ ಫಸ್ಟ್ ಪ್ರಿಫರೆನ್ಸ್ ಈಗ ಚೇಂಜ್ ಆಯಿತು ನೋಡಿ. ಕಡಿಮೆ ಇದ್ದವರು ಎಲಿಮಿನೇಟ್ ಮಾಡಿದ್ರು, ಎರಡನೇ ಇದ್ದವರು ಮೊದಲನೇ ಸ್ಥಾನಕ್ಕೆ ಬಂದರು. ಮೊದಲನೇ ಸ್ಥಾನಕ್ಕೆ ಬಂದ ಮೇಲೆ ಮತ್ತೆ ಚೆಕ್ ಮಾಡ್ತಾರೆ. ಇಟ್ಸ್ ಪ್ರೊಸೆಸ್ ಕಂಟಿನ್ಯೂಸ್ ಅಂಟಿಲ್ ಸಮ್ ಒನ್ ಕ್ರಾಸಸ್ ದಿ ಕೋಟಾ. ಅದಕ್ಕೆ ಟ್ರಾನ್ಸ್ಫರೆಬಲ್ ವೋಟ್ ಸಿಸ್ಟಮ್ ಅಂತ ಹೇಳೋದು. ಈ ಪ್ರೊಸೆಸ್ಸು ಯಾರಿಗಾದರೂ ಒಬ್ಬರಿಗೆ ಕೋಟಾ ರೀಚ್ ಆಗೋ ತನಕನೂ ಮುಂದುವರಿತಾನೆ ಇರುತ್ತೆ. ಸೊ ದಿಸ್ ಎನ್ಶೋರ್ಸ್ ಅಬ್ಸಲ್ಯೂಟ್ ಮೆಜಾರಿಟಿ, ನಾಟ್ ಸಿಂಪಲ್ ಮೆಜಾರಿಟಿ. ಅರ್ಥ ಆಗ್ತಾ ಇದೆಯಾ? ಅಬ್ಸಲ್ಯೂಟ್ ಮೆಜಾರಿಟಿಗಳ ಬಗ್ಗೆ ನೋಡಿದ್ವಿ ಮೊದಲೇ ನಾವು. ಹೂ ಸೆಟಲ್ಸ್ ಡಿಸ್ಪ್ಯೂಟ್ಸ್ ರಿಗಾರ್ಡಿಂಗ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್. ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಡಿಸ್ಪ್ಯೂಟ್ಗಳನ್ನು ಸೆಟ್ಲ್ ಮಾಡೋದು ಯಾರು?
ಸೊ ಆಲ್ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ಎಲೆಕ್ಷನ್ ವ್ಯಾಲಿಡಿಟಿ irregularity are decided by the Supreme Court of India only. ಎಲೆಕ್ಷನ್ ಕಮಿಷನ್ ಬರೋದಿಲ್ಲ. ಎಲ್ಲೆಲ್ಲಿ ಎಲೆಕ್ಷನ್ ಕಮಿಷನ್ ಬರುತ್ತೆ, ಯಾವ್ಯಾವ ಚುನಾವಣೆಗಳಲ್ಲಿ, ಮತ್ತು ವಾಟ್ ಆರ್ ದೋಸ್ ಎಲೆಕ್ಷನ್ಸ್ ಇನ್ ವಿಚ್ ಎಲೆಕ್ಷನ್ ಕಮಿಷನ್ ಇಸ್ ನಾಟ್ ಇನ್ವಾಲ್ವ್ಡ್, ಇಲ್ಲಿ ಬರೋದಿಲ್ಲ. ಅದು ಕರೆಕ್ಟಾಗಿ ಗೊತ್ತಿರಬೇಕು, ಯಾಕಂದರೆ ಎಲೆಕ್ಷನ್ ಕಮಿಷನ್ ಅನ್ನೋದು ಈ ವರ್ಷ ಬಹಳ ನ್ಯೂಸಲ್ಲಿರುವಂಥ ವಿಷಯ. ಇಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅದೇ ಬಂದು ಡಿಸೈಡ್ ಮಾಡೋದು. ಸುಪ್ರೀಂ ಕೋರ್ಟ್ಸ್ ಡಿಸಿಷನ್ ಇಸ್ ಫೈನಲ್. ಈವನ್ ಇಫ್ ಎಲೆಕ್ಷನ್ ಇಸ್ ಲೇಟರ್ ಡಿಕ್ಲೇರ್ಡ್ ವಾಯ್ಡ್, ಆ್ಯಕ್ಟ್ಸ್ ಡನ್ ಬೈ ಪ್ರೆಸಿಡೆಂಟ್ ಬಿಫೋರ್ ದಟ್ ರಿಮೇನ್ ವ್ಯಾಲಿಡ್. ಈಗ ಒಂದು ವೇಳೆ ಪ್ರೆಸಿಡೆಂಟ್ ಆಯ್ಕೆ ಆಗಿದ್ದಾರೆ, ಆಯ್ಕೆಯಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ದಾರೆ, ಮುಂದೆ ಯಾವತ್ತೋ ಒಂದಿನ ಎಲೆಕ್ಷನ್ ಸರಿಯಾಗಿ ಆಗಲೇ ಇಲ್ಲ ಅಂತ ಗೊತ್ತಾಗ್ಬಿಟ್ರೂ ಸಹ ಅವರು ಪ್ರೆಸಿಡೆಂಟಾಗಿ ಏನೇನು ಮಾಡಿದ್ರಲ್ವಾ ಅದು ವ್ಯಾಲಿಡ್ ಆಗಿರುತ್ತೆ. ಆ್ಯಕ್ಟ್ಸ್ ಡನ್ ಬೈ ಪ್ರೆಸಿಡೆಂಟ್ ಬಿಫೋರ್ ದಟ್, ವಾಯ್ಡ್ ಅಂತ ಡಿಕ್ಲೇರ್ ಆಗೋಕ್ಕಿಂತ ಮೊದಲು ಏನೇನವರು ಆ್ಯಕ್ಟ್ಸ್ ಕ್ರಮ ಕೈಗೊಂಡಿದ್ರೋ, ಕಾರ್ಯಗಳನ್ನು ಮಾಡಿದ್ರೋ ಅದು ವ್ಯಾಲಿಡ್ ಆಗೇ ಇರುತ್ತೆ. ಕ್ವಾಲಿಫಿಕೇಷನ್ ಏನು ಹಾಗಾದರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಬೇಕು ಅಂತಂದರೆ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು, 35 ಇಯರ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿರಬೇಕು, ಬಿ ಕ್ವಾಲಿಫೈಡ್ ಟು ಬಿ ಎಲೆಕ್ಟೆಡ್ ಆ್ಯಸ್ ಲೋಕಸಭಾ ಮೆಂಬರ್, ಲೋಕಸಭಾ ಮೆಂಬರ್ ಆಗಲಿಕ್ಕೆ ಇರುವಂಥ ಎಲ್ಲ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ. ಮತ್ತು ಯಾವುದೇ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರಬಾರ್ದು. ಯೂನಿಯನ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಲೋಕಲ್ ಅಥಾರಿಟಿ, ಎನಿ ಪಬ್ಲಿಕ್ ಅಥಾರಿಟಿ, ಇದು ಯಾವುದರ ಅಂಡರಲ್ಲೂ ಆಫೀಸ್ ಆಫ್ ಪ್ರಾಫಿಟ್ ಇರಬಾರ್ದು. ಮತ್ತು ಇಲ್ಲಿ ನೋಡಿ, ಸಿಟ್ಟಿಂಗ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟು, ಗವರ್ನರು, ಯೂನಿಯನ್ ಸ್ಟೇಟ್ ಮಿನಿಸ್ಟರ್, ದೇ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಹೋಲ್ಡಿಂಗ್ ಆಫೀಸ್ ಆಫ್ ಪ್ರಾಫಿಟ್. ಈಗ ಕೆಲವರಿಗೆ ಏನಿದು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕ್ವಶನ್ ಬರ್ಬೋದು, ಅದಕ್ಕೆ ಸಪ್ರೇಟಾಗಿ ನಾನು ಎಂದು ಕೊಟ್ಟಿದ್ದೇನೆ. ವಾಟ್ ಈಸ್ ಎನ್ ಆಫೀಸ್ ಆಫ್ ಪ್ರಾಫಿಟ್? ಯಾವುದೇ ಪೋಸ್ಟ್ ಅಥವಾ ಜಾಬ್ ಅಂಡರ್ ಗೌರ್ಮೆಂಟ್ ಕಂಟ್ರೋಲ್, ಮತ್ತು ಸ್ಯಾಲ್ರಿ, ಅಲೋವೆನ್ಸು, ಬೆನಿಫಿಟ್ಟು ಎಲ್ಲ ಗೌರ್ಮೆಂಟಿಂದ ಬರ್ತಾ ಇದೆ, ಮತ್ತು ಗೌರ್ಮೆಂಟ್ ಕ್ಯಾನ್ ರಿಮೂವ್ ದ ಪರ್ಸನ್, ಹೀಗಿದ್ದರೆ ಅದು ಆಫೀಸ್ ಆಫ್ ಪ್ರಾಫಿಟ್. ಆ ಪೋಸ್ಟ್ ಇರ್ಬೋದು, ಆ ಜಾಬ್ ಇರ್ಬೋದು, ಆಫೀಸ್ ಆಫ್ ಪ್ರಾಫಿಟ್. ಎಕ್ಸಾಂಪಲು ಗೌರ್ಮೆಂಟ್ ಕ್ಲರ್ಕು, PSU ಚೇರ್ಮನ್ನು, ಮುನ್ಸಿಪಲ್ ಎಂಪ್ಲಾಯಿ, ಗೌರ್ಮೆಂಟ್ ಟೀಚರು, ಹೀಗೆ ತುಂಬ ಹೋಗ್ಬೋದು. ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ, ಸ್ಯಾಲ್ರಿ, ಅಲೋವೆನ್ಸು, ಬೆನಿಫಿಟ್ಟು, ಮತ್ತು ಗೌರ್ಮೆಂಟ್ ಅವರನ್ನು ರಿಮೂವ್ ಮಾಡಬಹುದು. ಹೀಗಿದ್ದರೆ ಅದು ಆಫೀಸ್ ಆಫ್ ಪ್ರಾಫಿಟ್. ಈಗ ಯಾಕೆ ಅಲೋ ಮಾಡಿಲ್ಲ? ಪ್ರೆಸಿಡೆಂಟ್ ಮಸ್ಟ್ ಬಿ ನ್ಯೂಟ್ರಲ್ ಆ್ಯಂಡ್ ಇಂಡಿಪೆಂಡೆಂಟ್ಸ್, ನೋ ಅಂಡರ್ ಗೌರ್ಮೆಂಟ್ ಇನ್ಫ್ಲುಯೆನ್ಸ್ ಅಲ್ವಾ. ಇಲ್ಲಿ ನೋಡಿ, ಪ್ರೆಸಿಡೆಂಟು ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರಬಾರ್ದು. ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಅಂಡರ್ ಯೂನಿಯನ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಅಥಾರಿಟಿ, ಎನಿ ಪಬ್ಲಿಕ್ ಅಥಾರಿಟಿ. ಇದು ಯಾವುದೇ ಒಂದು ಸಂಸ್ಥೆಯ ಅಂಡರಲ್ಲಿ, ವಿಭಾಗಗಳ ಅಂಡರಲ್ಲಿ ಒಬ್ಬ ವ್ಯಕ್ತಿ ಈ ಕೆಳಗಿನ ಆಫೀಸ್ ಆಫ್ ಪ್ರಾಫಿಟನ್ನು ಹೊಂದಿರಬಾರ್ದು. ಹೊಂದಿದ್ರೆ ಅವರು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಿಗೆ ಸ್ಪರ್ಧೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಇದಕ್ಕೆ ಎಕ್ಸೆಪ್ಷನ್ ಇದೆ ನೋಡಿ. ಸಿಟ್ಟಿಂಗ್ ಪ್ರೆಸಿಡೆಂಟು, ಈಗಾಗಲೇ ಪ್ರೆಸಿಡೆಂಟ್ ಇರೋರು, ವೈಸ್ ಪ್ರೆಸಿಡೆಂಟು, ಗವರ್ನರು, ಯೂನಿಯನ್ನು, ಸ್ಟೇಟ್ ಮಿನಿಸ್ಟರು, ಇವರೆಲ್ಲನ ನಾವು ಆಫೀಸ್ ಆಫ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಹೋಲ್ಡಿಂಗ್ ಆಫೀಸ್ ಆಫ್ ಪ್ರಾಫಿಟ್. ಯಾಕೆ ಆ ಎಕ್ಸೆಪ್ಷನ್ ಇದೆ? ಆ್ಯಂಡ್ ವೈ ದೀಸ್ ಪೀಪಲ್ ಆರ್ ಎಕ್ಸೆಪ್ಷನ್ ಅಂತ ಬಂದರೆ, ಎಕ್ಸೆಪ್ಷನ್ ನೋಡಿ, ಸಿಟ್ಟಿಂಗ್ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರು, ಯೂನಿಯನ್, ಸ್ಟೇಟ್ ಮಿನಿಸ್ಟರ್. ನೋಡಿ, ದೇ ಆಲ್ಸೋ ಗೆಟ್ ಸ್ಯಾಲ್ರಿ ಫ್ರಮ್ ಗೌರ್ಮೆಂಟ್. ನಮ್ಮ ಕನ್ಫ್ಯೂಷನ್ ಅದೇ ಅಲ್ವಾ, ಅವರಿಗೂ ಗೌರ್ಮೆಂಟಿಂದ ಸ್ಯಾಲ್ರಿ ಬರ್ತಾ ಇದೆ. ದೆನ್ ವೈ ನಾಟ್ ಆಫೀಸ್ ಆಫ್ ಪ್ರಾಫಿಟ್? ಯಾಕೆ ಅವರು ಆಫೀಸ್ ಆಫ್ ಪ್ರಾಫಿಟ್ ಅಲ್ಲ? ಯಾಕಂತಂದರೆ ಪ್ರೆಸಿಡೆಂಟ್ ಅನ್ನೋದು ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟು, ವೈಸ್ ಪ್ರೆಸಿಡೆಂಟ್ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಗವರ್ನರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ಸ್ಟೇಟು, ಮಿನಿಸ್ಟರು ಪೊಲಿಟಿಕಲ್ ಎಕ್ಸಿಕ್ಯೂಟಿವ್, ನಾಟ್ ಎಂಪ್ಲಾಯಿ. ಎಕ್ಸಿಕ್ಯೂಟಿವ್ ಅವರು ಎಂಪ್ಲಾಯಿ ಅಲ್ಲ. ಹಾಗಾಗಿ ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಆರ್ ಪೊಲಿಟಿಕಲ್ ಆಫೀಸರ್ಸ್, ನಾಟ್ ಗೌರ್ಮೆಂಟ್ ಜಾಬ್ಸ್. ಎಲ್ಲವನ್ನ ಗೌರ್ಮೆಂಟ್ ಜಾಬ್ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಅದು ಆಫೀಸ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಆಫೀಸ್. ಸೊ ಆಫೀಸ್ ಆಫ್ ಪ್ರಾಫಿಟ್ ಅಂತ ಕರಿಬೇಕು ಅಂತಂದರೆ ಎಂಪ್ಲಾಯ್ಮೆಂಟ್ ಆಗಿರಬೇಕು, ನಾಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಲ್ಲ, ಎಂಪ್ಲಾಯ್ಮೆಂಟ್ ಆಗಿರಬೇಕು. ಹಾಗಂತ ಸಿವಿಲ್ ಸರ್ವೆಂಟ್ಗಳು ಇವರೆಲ್ಲ ಗೌರ್ಮೆಂಟಿನ ಎಂಪ್ಲಾಯಿ ಆಗಿರ್ತಾರೆ, ಆಫೀಸ್ ಆಫ್ ಪ್ರಾಫಿಟ್ ಅಂಡರಲ್ಲಿ ಬರ್ತಾರೆ. ಹಾಗೆ ಇದು ಗೊತ್ತಿರಲಿ ನಿಮಗೆ ಆಫೀಸ್ ಆಫ್ ಪ್ರಾಫಿಟ್ ಬಗ್ಗೆ. ಅಂದರೆ ನಾವು ಯಾಕೆ ನೋಡಿದ್ವಿ ಅದನ್ನು, ಕ್ವಾಲಿಫಿಕೇಷನ್ ನೋಡಬೇಕಾದ್ರೆ ಅವರಿಗೆ ಆಫೀಸ್ ಆಫ್ ಪ್ರಾಫಿಟ್ ಇರಬಾರ್ದು, ಮತ್ತು ಎಕ್ಸೆಪ್ಷನ್ ಯಾವ್ದು ಅಂತ ನೋಡಿದ್ವಿ. ಇದಾದಮೇಲೆ ನಾಮಿನೇಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ? ನೀವು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಿಗೆ ನಿಲ್ಲಬೇಕು ಅಂತಂದರೆ, ನಾಮಿನೇಟ್ ಟು ಕಂಟೆಸ್ಟ್ ಎಲೆಕ್ಷನ್ ಕ್ಯಾಂಡಿಡೇಟ್ ಮಸ್ಟ್ ಬಿ ಪ್ರಪೋಸ್ಡ್ ಬೈ 50 ಎಲೆಕ್ಟರ್ಸ್. ಎಲೆಕ್ಟರ್ಸ್ ಅಂತಂದರೆ ಏನು ಅಂತ ಹೇಳ್ತೇನೆ. ಮತ್ತು ಸೆಕೆಂಡೆಡ್ ಬೈ 50 ಎಲೆಕ್ಟರ್ಸ್ ಮಸ್ಟ್ ಡೆಪಾಸಿಟ್ 15,000 ಆಸ್ ಸೆಕ್ಯೂರಿಟಿ.
50 ಎಲೆಕ್ಟರ್ಸ್ಗಳಿಂದ ಪ್ರಪೋಸ್ ಆಗಿರಬೇಕು ಅದು. ಅದನ್ನು 50 ಎಲೆಕ್ಟರ್ಸ್ಗಳು ಸೆಕೆಂಡ್ ಏನು ಹಾಗಂತಂದರೆ ಹೇಳ್ತೇನೆ. ಮತ್ತು ಕ್ಯಾಂಡಿಡೇಟ್ ಫೇಲ್ಸ್ ಟು ಸೆಕ್ಯೂರಿಟಿ ಡೆಪಾಸಿಟ್ ಇಸ್ ಫೋರ್ಫಿಟೆಡ್ ಇಫ್ ಕ್ಯಾಂಡಿಡೇಟ್ ಫೇಲ್ಸ್ ಟು ಸೆಕ್ಯೂರ್ 1/6 ಆಫ್ ದಿ ವ್ಯಾಲಿಡ್ ವೋಟ್ಸ್. ಟೋಟಲ್ ವ್ಯಾಲಿಡ್ ವೋಟ್ಸ್ಗಳಲ್ಲಿ 1/6 ವೋಟ್ಸ್ ಸಹ ಬಂದಿಲ್ಲ ಅಂತಂದರೆ ಅದನ್ನು ಫೋರ್ಫಿಟ್ ಮಾಡಿಬಿಡ್ತಾರೆ. ಏನು ಇಲ್ಲಿ ಎಲೆಕ್ಟರ್ಸ್ ಅಂತ ಒಂದು ನಂಬರ್ ಬಂತು ನೋಡಿ, ಅಂತಂದರೆ 50 ಎಲೆಕ್ಟರ್ಸ್ ಅಂತ ಬಂತು ಇಲ್ಲಿ, ಮತ್ತು ಇನ್ನೊಂದು ಸಾರಿ 50 ಎಲೆಕ್ಟರ್ಸ್ ಅಂತ ಬಂತು. ಏನು ಹಾಗಂತಂದರೆ ಎಲೆಕ್ಟರ್ಸ್ ಅಂತಂದರೆ ಜನರಲ್ ಪಬ್ಲಿಕ್ಕಾ? ಅಲ್ಲ. ಎಲೆಕ್ಟರ್ಸ್ ಅಂತಂದರೆ ಆವಾಗಲೇ ಹೇಳಿದ ಹಾಗೆ ಎಲೆಕ್ಟೆಡ್ MPಸು, ಎಲೆಕ್ಟೆಡ್ MLAs. ಓನ್ಲಿ ದೀಸ್ ಪೀಪಲ್ ಫಾರ್ಮ್ ದಿ ಪ್ರೆಸಿಡೆನ್ಷಿಯಲ್ ಎಲೆಕ್ಟೋರಲ್ ಕಾಲೇಜ್. ಪ್ರೆಸಿಡೆನ್ಷಿಯಲ್ ಎಲೆಕ್ಟೋರಲ್ ಕಾಲೇಜಲ್ಲಿ ಯಾರು ಇರ್ತಾರಲ್ವ ಅವ್ರು ಮಾತ್ರ ನಾವು ಕನ್ಸಿಡರ್ ಮಾಡೋದು. ಇಲ್ಲಿ ಪ್ರಪೋಸ್ಡ್ ಬೈ 50 ಎಲೆಕ್ಟರ್ಸ್ ಮೀನ್ ಏನು ಹಾಗಂತಂದರೆ, ಈಗ ಇಮ್ಯಾಜಿನ್ ಫಿಲ್ಲಿಂಗ್ ಅ ಕಾಲೇಜ್ ಎಲೆಕ್ಷನ್ ಫಾರ್ಮ್. ಅವರು ಪ್ರೆಸಿಡೆನ್ಷಿಯಲ್ ಕಾಲೇಜಿನ ಎಲೆಕ್ಷನ್ ಫಾರ್ಮನ್ನು ಫಿಲ್ ಮಾಡ್ತಾ ಇದ್ದಾರೆ. ಆವಾಗ 50 ಜನ ಎಲೆಕ್ಟರ್ಗಳು ಬಂದು ಸೈನ್ ಮಾಡಬೇಕಾಗತ್ತೆ. ಏನಂತ? ಎಸ್, ವಿ ಸಪೋರ್ಟ್ ದಿಸ್ ಪರ್ಸನ್ ಆ್ಯಸ್ ಅ ಕ್ಯಾಂಡಿಡೇಟ್. ಇವರು ಕ್ಯಾಂಡಿಡೇಟ್ ಅಂತ ನಾವು ಸಪೋರ್ಟ್ ಮಾಡ್ತೇವೆ ಅಂತ 50 ಎಲೆಕ್ಟರ್ಸ್ಗಳು ಬಂದು ಸೈನ್ ಮಾಡ್ತಾರೆ. ಅದು ಪ್ರಪೋಸಲ್ಲು. ಇನ್ನು ಇದಾದಮೇಲೆ ಸೆಕೆಂಡೆಡ್ ಬೈ 50 ಎಲೆಕ್ಟರ್ಸ್. ಇವರನ್ನು ಬಿಟ್ಟು, ಈ 50 ಎಲೆಕ್ಟರ್ಸನ್ನು ಬಿಟ್ಟು ಮತ್ತೆ ಸಪ್ರೇಟಾಗಿ 50 ಎಲೆಕ್ಟರ್ಸ್ಗಳು ಬಂದು ಅವರು ಸಹಿ ಮಾಡಬೇಕಾಗತ್ತೆ. ಅವರೇನನ್ನು ಸಹಿ ಮಾಡಬೇಕಾಗುತ್ತೆ? ವಿ ಸಪೋರ್ಟ್ ದಿಸ್ ಪ್ರಪೋಸಲ್. ಹೌದು, ನಾವು ಈ ಪ್ರಪೋಸಲಿಗೆ ಸಪೋರ್ಟ್ ಮಾಡ್ತೇವೆ. ಮೊದಲು 50 ಜನ ಬಂದರು, ಈ ಪರ್ಸನ್, ಈ ಕ್ಯಾಂಡಿಡೇಟನ್ನು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದರು. ಅದು ಮೊದಲನೇದು ಪ್ರಪೋಸಲ್ಲು. ಆಮೇಲೆ ಸೆಕೆಂಡೆಡ್ ಅಂತಂದರೆ ಮತ್ತು 50 ಜನ ಬರ್ತಾರೆ ಸಪ್ರೇಟಾಗಿ, 50 ಡಿಫ್ರೆಂಟ್ ಎಲೆಕ್ಟರ್ಸ್. ಅವ್ರು ಬಂದು ನಾವು ಈ ಪ್ರಪೋಸಲನ್ನೇ ಸಪೋರ್ಟ್ ಮಾಡ್ತೇವೆ. ಇವರು ಪರ್ಸನ್ ಸಪೋರ್ಟ್ ಮಾಡಿದ್ರು ಮೊದಲನೇ 50 ಜನ, ಎರಡನೇ 50 ಜನ ಬಂದು ಈ ಪ್ರಪೋಸಲನ್ನು ಸಪೋರ್ಟ್ ಮಾಡಿದರು. ಅದಕ್ಕೆ ಸೆಕೆಂಡಿಂಗ್ ಅಂತ ಕರೀತಾರೆ. ಹಾಗಾದರೆ ಟೋಟಲ್ ಎಷ್ಟು ಜನ ಆದರೂ? ಟೋಟಲ್ ಮಿನಿಮಮ್ ಸಪೋರ್ಟ್ ಬೇಕಾಗಿರೋದು 100 ಎಲೆಕ್ಟರ್ಸ್ಗಳಿಂದ, 50 + 50. ಇನ್ನು ಓತ್ ಆಫ್ ಆಫೀಸ್ ಆಫ್ ದಿ ಪ್ರೆಸಿಡೆಂಟ್. ಬಿಫೋರ್ ಎಂಟರಿಂಗ್ ಆಫೀಸ್, ಪ್ರೆಸಿಡೆಂಟ್ ಟೇಕ್ಸ್ ಆ್ಯನ್ ಓತ್. ಪ್ರೆಸಿಡೆಂಟು ಓತ್ ತಗೋಬೇಕಾಗತ್ತೆ. ಮುಖ್ಯವಾಗಿ ಫೇತ್ಫುಲಿ ಎಕ್ಸಿಕ್ಯೂಟ್ ದಿ ಆಫೀಸ್, ನ್ಯಾಯಯುತವಾಗಿ ಪ್ರಿಸರ್ವ್, ಪ್ರೊಟೆಕ್ಟ್ ಆ್ಯಂಡ್ ಡಿಫೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ಲಾ. ಸಂವಿಧಾನ ಇರ್ಬೋದು, ಕಾನೂನುಗಳನ್ನು ಪ್ರಿಸರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಡಿಫೆಂಡ್ ಮಾಡಬೇಕು. ಡಿವೋಟ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಟು ದ ಸರ್ವಿಸ್ ಆ್ಯಂಡ್ ವೆಲ್ಬೀಯಿಂಗ್ ಆಫ್ ದ ಪೀಪಲ್. ಜನರ ಕಲ್ಯಾಣಕ್ಕೋಸ್ಕರ, ಜನರ ಒಳ್ಳೆಯದಕ್ಕೋಸ್ಕರ ಅವರನ್ನು ಡಿವೋಟ್ ಮಾಡಬೇಕು, ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು, ಅರ್ಪಿಸ್ಕೊಳ್ಬೇಕು. ಈ ಓತನ್ನು ಅಡ್ಮಿನಿಸ್ಟ್ರೇಟ್ ಮಾಡೋರು ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವೈಲೇಬಲ್. ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜು, ಮುಖ್ಯವಾಗಿ ಚೀಫ್ ಜಸ್ಟಿಸ್ ಇರ್ತಾರೆ, ಅವರು ಇದನ್ನು ಓತ್ ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ. ಇನ್ನು ಕಂಡೀಷನ್ಸ್ ಆಫ್ ಪ್ರೆಸಿಡೆಂಟ್ಸ್ ಆಫೀಸ್. ಏನು ಕಂಡೀಷನ್ ಇರುತ್ತೆ? ಕೆನಾಟ್ ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆರ್ ಸ್ಟೇಟ್ ಲೆಜಿಸ್ಲೇಚರ್. ಪ್ರೆಸಿಡೆಂಟ್ ಆಗ್ತಾ ಇದ್ದೀರಿ ಅಂತಂದರೆ ನೀವು ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ನ ಮೆಂಬರ್ ಆಗಿರಬಾರ್ದು. ಒಂದು ವೇಳೆ ಎಲೆಕ್ಟ್ ಆದಮೇಲೆ ನೀವು ಮೆಂಬರ್ ಆಗಿದ್ರಿ, ಆಮೇಲೆ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿಬಿಟ್ರಿ ಅಂತಂದರೆ ಸೀಟ್ ಬಿಕಮ್ಸ್ ವೇಕೆಂಟ್ ಆಟೋಮೆಟಿಕಲಿ. ಈ ಸ್ಟೇಟ್ ಲೆಜಿಸ್ಲೇಚರು, ಪಾರ್ಲಿಮೆಂಟ್ ಅಥವಾ ಸೀಟ್ ಇರುತ್ತಲ್ವ, ಅದು ವೇಕೆಂಟ್ ಆಗಿಬಿಡುತ್ತೆ. ಇನ್ನು ಕೆನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಇದು ಹೌದು, ಬೇರೆ ಆಫೀಸ್ ಆಫ್ ಪ್ರಾಫಿಟ್ ಇರಬಾರ್ದು, ಎನಿ ಅದರು. ಎಂಟೈಟಲ್ ಟು, ಇವರಿಗೆ ಏನೇನು ಬರ್ತಾ ಇದೆ? ಆಫಿಷಿಯಲ್ ರೆಸಿಡೆನ್ಸ್ ಇರುತ್ತೆ, ರಾಷ್ಟ್ರಪತಿ ಭವನದಲ್ಲಿ ವಾಸ್ತವ್ಯ, ಸ್ಯಾಲರಿ ಅಲೋವೆನ್ಸ್ ಇರುತ್ತೆ, ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ ಅದನ್ನು. ಮತ್ತು ಕೆನಾಟ್ ಬಿ ರೆಡ್ಯೂಸ್ಡ್ ಡ್ಯೂರಿಂಗ್ ಟರ್ಮ್ ಇರಬೇಕಾದ್ರೆ ಇದನ್ನೆಲ್ಲ ಕಡಿಮೆ ಮಾಡೋ ಹಾಗಿಲ್ಲ. ಮತ್ತು ಸ್ಯಾಲ್ರಿ 5 ಲಕ್ಷ ಪ್ರತಿ ತಿಂಗಳು. ಪೆನ್ಷನ್ನು ಸಂಬಂಧಪಟ್ಟ ಹಾಗೆ 50% ಆಫ್ ಸ್ಯಾಲ್ರಿ ಪೆನ್ಷನ್ ಬರುತ್ತೆ. ಆಮೇಲೆ ರೆಸಿಡೆನ್ಸು, ಸ್ಟಾಫು, ಇದೆಲ್ಲ ಏನು ಪೆನ್ಷನ್. ಮತ್ತು ಪೋಸ್ಟ್ ರಿಟೈರ್ಮೆಂಟ್ ಫೆಸಿಲಿಟಿ. ಈಗ ಪ್ರೆಸಿಡೆಂಟ್ ಆಗಿ ಆಮೇಲೆ ರಿಟೈರ್ಡ್ ಆದಮೇಲೂ ಸಹ 50% ಸ್ಯಾಲ್ರಿ ಪೆನ್ಷನ್ ಥರ ಬರುತ್ತೆ. ರೆಸಿಡೆನ್ಸ್ ಇರುತ್ತೆ, ಸ್ಟಾಫು, ಕಾರು, ಮೆಡಿಕಲ್ ಫೆಸಿಲಿಟಿ, ಟ್ರಾವೆಲ್ ಫೆಸಿಲಿಟಿ. ಅದ್ರ ಜೊತೆ ಒಂದು ವೇಳೆ ಸ್ಪೌಸ್ ಆಫ್ ಡಿಸೀಸ್ಡ್ ಪ್ರೆಸಿಡೆಂಟ್, ಒಬ್ಬ ವ್ಯಕ್ತಿ ಇದ್ದರೂ ಅವರು ಮರಣವನ್ನು ಹೊಂದುತ್ತಾರೆ, ಅವರ ಸ್ಪೌಸ್, ಅವರ ಹೆಂಡತಿ ಅಥವಾ ಗಂಡ, ಅವರಿಗೂ ಸಹ ಫ್ಯಾಮಿಲಿ ಪೆನ್ಷನ್ ಬರ್ತಾ ಇರುತ್ತೆ. ಇನ್ನು ಇಮ್ಯುನಿಟೀಸ್ ಆಫ್ ದಿ ಪ್ರೆಸಿಡೆಂಟಿಗೆ ಏನೇನು ಇಮ್ಯುನಿಟಿ ಇರುತ್ತೆ? ಮೊದಲನೇದು ಪರ್ಸ್ನಲ್ ಇಮ್ಯುನಿಟಿ ಅಲ್ವಾ. ಇವರು ಯಾವುದೇ ಕ್ರಮವನ್ನು ಕೈಗೊಳ್ಳಿ ಅಫಿಷಿಯಲ್ ಆಗಿ, ನಾಟ್ ಆನ್ಸರೇಬಲ್ ಟು ಎನಿ ಕೋರ್ಟ್ ಫಾರ್ ಅಫಿಷಿಯಲ್ ಆ್ಯಕ್ಟ್ಸ್. ಅಫಿಷಿಯಲ್ ಆಗಿ ಕೈಗೊಳ್ಳುವ ಕ್ರಮಗಳಿಗೆ ಕೋರ್ಟಿಗೆ ಇವರು ಆನ್ಸರೇಬಲ್ ಆಗಿರೋದಿಲ್ಲ. ಯಾಕಿರಬಹುದು? ಥಿಂಕ್ ಮಾಡಿ ನೀವೇ. ಕೆನಾಟ್ ಬಿ ಅರೆಸ್ಟೆಡ್ ಆರ್ ಇಂಪ್ರಿಸನ್ಡ್ ಡ್ಯೂರಿಂಗ್ ಟರ್ಮ್. ಅವರನ್ನು ಆ ಟರ್ಮಲ್ಲಿ ಇರಬೇಕಾದ್ರೆ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಜೈಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಡ್ಯೂರಿಂಗ್ ಟರ್ಮ್.
ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಕೈಗೊಳ್ಳಿಕ್ಕೆ ಆಗೋದೇ ಇಲ್ಲ. ಸಿವಿಲ್ ಪ್ರೊಸೀಡಿಂಗಿಗೆ ಸಂಬಂಧಪಟ್ಟ ಹಾಗೆ ಅಲೌಡ್ ಓನ್ಲಿ ಆಫ್ಟರ್ ಗಿವಿಂಗ್ 2 months ಪ್ರಯರ್ ನೋಟಿಸ್. ಸಿವಿಲ್ ಪ್ರೊಸೀಡಿಂಗ್ಸನ್ನು ಕೈಗೊಳ್ಳೋಕ್ಕಿಂತ 2 ತಿಂಗಳು ಮೊದಲೇ ಇವರಿಗೆ ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಓನ್ಲಿ ಫಾರ್ ಪರ್ಸ್ನಲ್ ಆ್ಯಕ್ಟ್, ಅದು ಸಹ ಅಫಿಷಿಯಲ್ ಆ್ಯಕ್ಟ್ಸ್ಗಳಿಗೆ ಸಂಬಂಧಪಟ್ಟಿರೋದಲ್ಲ, ಪರ್ಸ್ನಲ್ ಆ್ಯಕ್ಟ್ಸ್ಗಳಿಗೆ ಮಾತ್ರ. ಓಕೆನಾ? ಕೆಲವು ಕ್ವಶನ್ ಆನ್ಸರ್ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗ್ಬೋದು. ವೈ ಡೋಂಟ್ ಕಾಮನ್ ಪೀಪಲ್ ವೋಟ್ ಫಾರ್ ಪ್ರೆಸಿಡೆಂಟು? ಯಾಕೆ? ಬೇರೆ ಬೇರೆ ರೀಸನ್ ನೋಡಿದ್ವಿ ಅಲ್ವಾ. ನಾವು ಪಾರ್ಲಿಮೆಂಟ್ ಸಿಸ್ಟಮನ್ನು ಫಾಲೋ ಮಾಡ್ತೇವೆ. ಪ್ರೆಸಿಡೆಂಟ್ನವರು ನಾಮಿನಲ್ ಹೆಡ್ ಮಾತ್ರ, ಅವರಿಗೋಸ್ಕರ ಹಣ ಸಮಯವನ್ನು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ವೈ ನಾಟ್ ಡೈರೆಕ್ಟ್ ಎಲೆಕ್ಷನ್ ಲೈಕ್ USA? ಬಿಕಾಸ್ ದಟ್ ವುಡ್ ಗಿವ್ ಪ್ರೆಸಿಡೆಂಟ್ ಪೊಲಿಟಿಕಲ್ ಲೆಜಿಟಮೆಸಿ. PM ಜೊತೆ ಕ್ಲಾಶ್ ಆಗಬಹುದು, ಪಾರ್ಲಿಮೆಂಟ್ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ವೈ ಇನ್ಕ್ಲೂಡ್ ಸ್ಟೇಟ್ಸ್ ಇನ್ ಎಲೆಕ್ಷನ್? ಪ್ರೆಸಿಡೆನ್ಷಿಯಲ್ ಎಲೆಕ್ಷನಲ್ಲಿ ಸ್ಟೇಟನ್ನು ಯಾಕೆ ಇನ್ಕ್ಲೂಡ್ ಮಾಡಬೇಕು? ಟು ರಿಫ್ಲೆಕ್ಟ್ ಫೆಡರಲ್ ಕ್ಯಾರೆಕ್ಟರ್ ಆ್ಯಂಡ್ ಗಿವ್ ಸ್ಟೇಟ್ಸ್ ಈಕ್ವಲ್ ಇಂಪಾರ್ಟೆನ್ಸ್. ನಾವು ಫೆಡರಲಿಸಮ್ ನಾವು ಫಾಲೋ ಮಾಡ್ತೇವೆ, ಅದ್ರ ಜೊತೆ ಸ್ಟೇಟ್ಗಳಿಗೂ ಸಹ ಸರಿಯಾದ ಸಮಾನ ಮಹತ್ವ ಕೊಡಬೇಕಲ್ವ. ಅದಕ್ಕೋಸ್ಕರ ಸ್ಟೇಟ್ಸನ್ನು ಇನ್ಕ್ಲೂಡ್ ಮಾಡಿರ್ತೇವೆ. ವೈ ನಾಮಿನೇಟೆಡ್ ಮೆಂಬರ್ಸ್ ಆರ್ ಎಕ್ಸ್ಕ್ಲೂಡೆಡ್? ಅದರಲ್ಲಿ ನಾಮಿನೇಟ್ ಮೆಂಬರ್ಗಳಿಲ್ಲ. ಬಿಕಾಸ್ ಎಲೆಕ್ಷನ್ ಶುಡ್ ರಿಫ್ಲೆಕ್ಟ್ ಡೆಮೋಕ್ರೆಟಿಕ್ ಮ್ಯಾಂಡೇಟ್, ನಾಟ್ ನಾಮಿನೇಷನ್. ಜನರಿಂದ ಆಯ್ಕೆ ಆಗಿರೋರಿಂದ ಪ್ರೆಸಿಡೆಂಟ್ ಆಯ್ಕೆ ಆಗ್ತಾರೆ, ಇಂಡೈರೆಕ್ಟಾಗಿ ಜನರೇ ಆಯ್ಕೆ ಮಾಡ್ದಾಗೆ. ಯಾರೋ ನಾಮಿನೇಟ್ ಆದವರು ಬಂದರೆ ಅದು ಡೆಮೋಕ್ರೆಟಿಕ್ ಮ್ಯಾಂಡೇಟ್ ಅಲ್ಲ, ಡೆಮೋಕ್ರಸಿಗೆ ಸಂಬಂಧಪಟ್ಟಿರೋದಲ್ಲ ಅದು. ಪುದುಚೇರಿಯಲ್ಲಿ ಏನು ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ? ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ, ಎಲೆಕ್ಟೆಡ್ ಮೆಂಬರ್ಸ್ ಇದ್ದಾರೆ. ಮತ್ತು ಪಾಪ್ಯುಲೇಷನ್ 1971 ಯೂಸ್ ಮಾಡ್ತಿದ್ದಾರೆ. ಯಾಕಂತಂದರೆ ಪ್ರಿವೆಂಟ್ ಸ್ಟೇಟ್ಸ್ ಫ್ರಾಮ್ ಬೀಯಿಂಗ್ ಪೀನಲೈಸ್ಡ್ ಫಾರ್ ಪಾಪ್ಯುಲೇಷನ್ ಕಂಟ್ರೋಲ್ ಎಫರ್ಟ್ಸ್. ಈ ಸಮಸ್ಯೆ ಬರ್ತಾನೆ ಇರುತ್ತೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇದೆ, ದಕ್ಷಿಣ ಭಾರತದವರು ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ. ಇದರಿಂದಾಗಿ ಪಾಪ್ಯುಲೇಷನ್ ಕಡಿಮೆ ಆಯಿತು. ಈಗ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಚುನಾವಣೆ ಅಥವಾ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನ ನಡೆಸೋದಾದರೆ ಇವರು ಹೇಗೂ ಜನಸಂಖ್ಯೆನ ಕಡಿಮೆ ಮಾಡಿದ್ದಾರೆ. ಇದು ದೇಶಕ್ಕೆ ಒಳ್ಳೆಯದೇ. ಜನಸಂಖ್ಯಾ ಸ್ಫೋಟ ಕಡಿಮೆ ಆಗಲಿಕ್ಕೆ ದಕ್ಷಿಣ ಭಾರತದ ರಾಜ್ಯಗಳ ಕೊಡುಗೆ ಇದೆ. ಹಾಗಾಗಿ ಈಗ ಜನಸಂಖ್ಯೆ ಕಡಿಮೆ ಆಗಿದ್ದಕ್ಕೆ ನಿಮ್ಗೆ ಸೀಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರಿಗೆ ಶಿಕ್ಷೆ ಕೊಟ್ಟ ಹಾಗೆ ಅಲ್ವಾ. ಸೊ ಪ್ರಿವೆಂಟ್ ಸ್ಟೇಟ್ಸ್ ಫ್ರಾಮ್ ಬೀಯಿಂಗ್ ಪೆನಲೈಸ್ಡ್ ಫಾರ್ ಪಾಪ್ಯುಲೇಷನ್ ಕಂಟ್ರೋಲ್ ಎಫರ್ಟ್ಸ್. ಡಿಲಿಮಿಟೇಷನ್ ಅನ್ನುವಂಥ ಕಾನ್ಸೆಪ್ಟನ್ನು ಒಂದ್ಸರಿ ನೋಡೋಣ ಸಮಯ ಸಿಕ್ಕಿದರೆ, ಅಥವಾ ಕರೆಂಟ್ ಅಫೇರ್ಸ್ನಲ್ಲಾದರೂ ಡಿಸ್ಕಸ್ ಮಾಡೋಣ. ಕ್ಯಾನ್ ಅ ಪ್ರೆಸಿಡೆಂಟ್ ಕಂಟೆಸ್ಟ್ ಅಗೇನ್? ಹೌದು, ಮತ್ತೆ ಕಂಟೆಸ್ಟ್ ಮಾಡ್ಬೋದು. ದೇರ್ ಇಸ್ ನೋ ಲಿಮಿಟ್ ಆನ್ ನಂಬರ್ ಆಫ್ ಟರ್ಮ್ಸ್, ಲಿಮಿಟ್ ಇಲ್ಲ. ಕ್ಯಾನ್ ಪ್ರೆಸಿಡೆಂಟ್ ಬಿ ಅರೆಸ್ಟೆಡ್? ಟರ್ಮಲ್ಲಿ ಇರಬೇಕಾದ್ರೆ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಯಾನ್ ಕೋರ್ಟ್ ಕ್ವಶನ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್? ಕೋರ್ಟ್ ಕ್ವಶನ್ ಮಾಡಬಹುದಾ? ಎಸ್, ಓನ್ಲಿ ಸುಪ್ರೀಂ ಕೋರ್ಟ್ ಕ್ಯಾನ್ ಡಿಸೈಡ್ ಡಿಸ್ಪ್ಯೂಟ್ಸ್. ಸುಪ್ರೀಂ ಕೋರ್ಟ್ ಮಾತ್ರ ಡಿಸೈಡ್ ಮಾಡೋದು ಡಿಸ್ಪ್ಯೂಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ಕ್ಯಾನ್ ಪ್ರೆಸಿಡೆಂಟ್ ವೋಟ್ ಇನ್ ಹಿಸ್ ಓನ್ ಎಲೆಕ್ಷನ್? ನೋ, ಅನ್ಲೆಸ್ ಹೀ ಈಸ್ ಸ್ಟಿಲ್ ಆ್ಯನ್ MP MLA ಎಟ್ ದಟ್ ಟೈಮ್. MP MLA ಆಗಿದ್ದರೆ ವೋಟ್ ಮಾಡಬಹುದು. ವೋಟ್ ಮಾಡಿ ಆದಮೇಲೆ ಎಲೆಕ್ಟ್ ಆಗಿಬಿಟ್ರೆ ಆ ಸೀಟು ವೇಕೆಂಟ್ ಆಗುತ್ತೆ, ಅದು ಗೊತ್ತಿದೆ ಅಲ್ವಾ ನಿಮಗೆ. ವೈ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ವೆನ್ ಓನ್ಲಿ 1 seat? ಒಂದೇ ಸೀಟ್ ಇದ್ದರೆ ಇಟ್ ಈಸ್ ಟೆಕ್ನಿಕಲಿ ಅ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್, ನಾಟ್ ಟ್ರೂ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಲ್ವಾ. ಒಂದೇ ಸೀಟ್ ಇರೋದು, ಹಾಗಾಗಿ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಅಂತ ಹೇಳಬಹುದು ನಾವು ಟೆಕ್ನಿಕಲ್ ಆಗಿ. ಆದರೂ ನಾವು ಇದಕ್ಕೆ ಈ ಹೆಸರನ್ನು ಕೊಟ್ಟಿದ್ದೇವೆ. ಮತ್ತು ಅದರಲ್ಲಿ ಪೊಲಿಟಿಕಲ್ ಸೈನ್ಸ್ PSIR ಆಪ್ಷನಲ್ಲಿ ಇರೋರಿಗೆ ಬೇಕಾಗುತ್ತೆ ಇದೆಲ್ಲ ತುಂಬ ಡೀಟೇಲ್ಸು. ಹಾಗಾಗಿ ನಾವು ಇಲ್ಲಿ ಅಷ್ಟು ಡೀಟೇಲಾಗಿ ಹೋಗೋದಿಲ್ಲ. ವಾಟ್ ಇಫ್ ಅಸೆಂಬ್ಲಿ ಇಸ್ ಡಿಸಾಲ್ವ್ಡ್? ಅಸೆಂಬ್ಲಿ ಡಿಸಾಲ್ವ್ ಆಗಿದ್ದರೆ ಅದರ ಮೆಂಬರ್ಗಳು ವೋಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ಮೆಂಬರ್ಸ್ ಡು ನಾಟ್ ವೋಟ್. ಶಾರ್ಟ್ ನೋಟ್ಸನ್ನು ಕೊಟ್ಟಿದ್ದೇನೆ, ಇಲ್ಲಿ ಪಾಸ್ ಮಾಡಿ ಬರ್ಕೋಬಹುದು. ಇದು ಆರ್ಟಿಕಲ್ 50 to 78 ಇದೆಯಲ್ವಾ, ಇದು ಎಕ್ಸಿಕ್ಯೂಟಿವ್ಗಳಿಗೆ ಸಂಬಂಧಪಟ್ಟಿರೋದು, ಅದು ನಿಮ್ಗೆ ಗೊತ್ತಿರಬಹುದು. ಹಾಗಾಗಿ ಹೆಡ್ ಆಫ್ ದಿ ಸ್ಟೇಟು, ನಾಮಿನಲ್ ಎಕ್ಸಿಕ್ಯೂಟಿವ್. ಎಸ್, ಇಷ್ಟ ಆಯಿತಾ? ನೆಕ್ಸ್ಟ್ ವೋಟಿಂಗ್ ಸಿಸ್ಟಮ್, ಇಲ್ಲಿ ತನಕ. ಇದಾದಮೇಲೆ ಕೆಳಗಡೆ ನಾಮಿನೇಷನ್, ಇಷ್ಟು. ಎಸ್, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.